ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋರನ್ನ ಗುಂಡಿಕ್ಕಿ ಕೊಲ್ಲಬೇಕು. ಹೊನ್ನಾಳಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೇಳಿಕೆ ಇದು. ಯಾರೋ ಒಬ್ಬ ಅನಾಮಿಕನ ದೂರನ್ನ ಆಧರಿಸಿ ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ. ಅನಗತ್ಯವಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವ ಸಲುವಾಗಿ ಈ ರೀತಿಯ ಅನಾಮಿಕನನ್ನ ಕರೆತರಲಾಗಿದೆ. ಅನಾಮಿಕ ದೂರದಾರನ ಪೂರ್ವಪರ ವಿಚಾರಣೆ ಮಾಡಿಲ್ಲ ಹೀಗಂತ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಒಂದು ಅನುಮಾನವನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಇದರ ಅವಶ್ಯಕತೆನೇ ಇರಲಿಲ್ಲ ಅಂತ ಸರ್ಕಾರವನ್ನು ಕೂಡ ಕುಟುಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಎಸ್ಐಟಿ ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡಕ್ಕೆ? 18 ಅಡಿ ಆಗಲ 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿ ಬಂದ್ರೆ ಸಿಗ್ತಲ್ಲ ಅಂದ್ರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಎಸ್ಐಟಿ ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡಕ್ಕೆ? 18 ಅಡಿ ಆಗಲ 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿ ಬಂದ್ರೆ ಸಿಗ್ತಲ್ಲ ಅಂದ್ರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಎಸ್ಐಟಿ ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡಕ್ಕೆ? 18 ಅಡಿ ಆಗಲ 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿ ಬಂದ್ರೆ ಸಿಗ್ತಲ್ಲ ಅಂದ್ರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಓಕೆ, ರೇಣುಕಾಚಾರ್ಯ ಅವರು ಎಸ್ಐಟಿ ತನಿಖೆಯ ಅಗತ್ಯತೆ ಇರಲಿಲ್ಲ, ಯಾರೋ ಹೇಳಿದಕ್ಕೆ ಈ ರೀತಿ ತನಿಖೆ ಆಗ್ತಾ ಇದೆ ಅನ್ನೋದೆಲ್ಲ ಓಕೆ. ಗುಂಡಿಟ್ಟಿ ಹೊಡಿರಿ, ಕೊಲ್ಲಿ ಅವೆಲ್ಲ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಆಕ್ರೋಶದಲ್ಲಿ ಏನೇನೋ ಮಾತನಾಡ್ತಾ ಮತ್ತಿನ್ನೇನೋ ಆಗಬಾರ್ದು. ಅನಾಮಿಕ ವ್ಯಕ್ತಿಯ ಹಿನ್ನೆಲೆ ತಿಳಿದುಕೊಳ್ಬೇಕು. ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸಂಪೂರ್ಣ ತನಿಖೆಯನ್ನು ವೇಗವಾಗಿ ಮಾಡಬೇಕು. ಅನಾಮಿಕ ವ್ಯಕ್ತಿಗೆ ರಕ್ಷಣೆ ಕೊಡಲಿ, ಅದರ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಲ್ಲ. ಆದರೆ ಅನಾಮಿಕ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅದನ್ನು ಗೊತ್ತುಪಡಿಸಬೇಕು ಅಂದರೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋದು ಅಶ್ವಥ್ ನಾರಾಯಣ್ ಅವರ ಮಾತು. ತನಿಖೆ ಮಾಡಿದ್ರೆ ಸಾಕು, ಒಂದು ಮ್ಯಾಪಿಂಗ್ ಮಾಡಿದ್ರೂ ಸಿಗುತ್ತೆ, ಏನು ಮಾಡಿದ್ರೂ ಒಳ್ಳೆಯದೇ. ಮ್ಯಾಪಿಂಗ್ ಜೊತೆಗೆ ಕಾಲ್ ಡೀಟೇಲ್ ಸಿಗ್ತದೆ, ಯಾರು ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ, ಏನಾಗಿದೆ, ಇದೇನು ಪತ್ತೆ ಹಚ್ಚೋಕ್ಕೇನು ದೊಡ್ಡ ವಿಚಾರ ಏನಿಲ್ಲ. ಆರಾಮಾಗಿ ತೆಗಿಸೋವಂಥ ಕೆಲಸ ಆಗಬೇಕು ಅಂತ ಕೇಳ್ಕೊತೀವಿ. ನಾವು ತನಿಖೆ ಮಾಡಿದ್ರೆ ಸಾಕು, ಒಂದು ಮ್ಯಾಪಿಂಗ್ ಮಾಡಿದ್ರೂ ಸಿಗುತ್ತೆ, ಏನು ಮಾಡಿದ್ರೂ ಒಳ್ಳೆಯದೇ. ಮ್ಯಾಪಿಂಗ್ ಜೊತೆಗೆ ಕಾಲ್ ಡೀಟೇಲ್ ಸಿಗ್ತದೆ, ಯಾರು ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ, ಏನಾಗಿದೆ, ಇದೇನು ಪತ್ತೆ ಹಚ್ಚೋಕ್ಕೇನು ದೊಡ್ಡ ವಿಚಾರ ಏನಿಲ್ಲ. ಆರಾಮಾಗಿ ತೆಗಿಸೋವಂಥ ಕೆಲಸ ಆಗಬೇಕು ಅಂತ ಕೇಳ್ಕೊತೀವಿ.